ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡೇರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾಲೂರ್. ಹರಳನ್ನ ಒಗೆದು ನೋಡು, ತಾಕಿದರೂ ತಾಕಿತು ಅಂತಾರೆ ಹಿರಿಯರು. ಇದರ ಅರ್ಥ ಏನ್ ಹೇಳಿ? ಯಾವುದೇ ಒಂದು ಒಳ್ಳೆಯ ಕಾರ್ಯಗಳಿಗೆ ನಾವು ಪ್ರಯತ್ನವನ್ನ ಖಂಡಿತ ಮಾಡಬೇಕು, ಅದು ಯಶಸ್ವಿ ಆದ್ರೂ ಆಗಬಹುದು ಅಂತ ಹೇಳ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಸಮಯ ಆಯಿತು. ಶ್ರೀತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ತೆ ಗುರುಜಿ, ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಬುಧವಾರದ ಈ ಶುಭ ದಿನ ಯಾವ ವಿಶೇಷ ಮಾಹಿತಿಯನ್ನ ಹೊತ್ತು ಬಂದಿದ್ದೀರಾ? ಹಾಗೆ ಅಖಿಲಾಂಡೇಶ್ವರಿಯ ಕುರಿತು ಇನ್ನಷ್ಟು ಮಾಹಿತಿಯನ್ನ ಹೇಳ್ತೀರೇನೋ ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಬಹಳ ಸಂತೋಷ. ಎಲ್ಲ ವೀಕ್ಷಕರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತು ಏನ್ ದಿನ? ನಾವು ನೋಡ್ತಕ್ಕಂಥ ದಿನ. ದಿನನಿತ್ಯ ನಾವು ಹೊರಗಡೆ ನೋಡ್ತೀವ, ಒಳಗಡೆ ನೋಡ್ತೀವ, ಆಂತರಿಕವಾಗಿ ನೋಡ್ತಕ್ಕಂಥ ದಿನ. ಇವತ್ತು ಅಂತರಾಳದಲ್ಲಿ ಮಾತಾಡ್ತಕ್ಕಂಥ ದಿನ. ನೀವು ನಿಮ್ಮ ಯಜಮಾನರ ಒಳಭಾಗದಲ್ಲಿರ್ತಕ್ಕಂಥ ಅರ್ಥ ಮಾಡ್ಕೊಳ್ಳೋ ದಿನ. ನಿಮ್ಮ ಯಜಮಾನರು ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ದಿನ. ನೀವು ಜನ್ಮದಿಂದ ಬಂದಿರತಕ್ಕಂಥ ಹುಟ್ಟು ಸಾವಿನ ಮಧ್ಯದಲ್ಲಿ ನೀವು ಆ ಭಗವತಿಯ ಕೃಪಾ ಕಟಾಕ್ಷವನ್ನು ಮೆಲುಕು ಹಾಕೋ ದಿನ. ಹತ್ತಿರದಲ್ಲಿ ಬಂದುಬಿಡ್ತು ಮುಹೂರ್ತ, ದೀಪದ ಹತ್ತಿರ. ಆ ದೀಪವನ್ನು ಬೆಳಗಿಸಿದ್ರೆ ಜೀವಂತವಾಗಿರುತ್ತಾ ದೇಹ? ಜೀವಂತವಾಗಿರೋದಿಲ್ವಾ ದೇಹ? ಜೀವಂತವಾಗಿರುತ್ತಾ ಸಾಕ್ಷಿ? ಜೀವಂತವಾಗಿರುತ್ತಾ ಎಲ್ಲರ ರೂಪ? ಆ ರೂಪವನ್ನು ನೋಡೋಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಅಂಥ ಒಂದು ಕುತೂಹಲವಾಗಿರ್ತಕ್ಕಂಥ ಸೌಂದರ್ಯವಾಗಿರ್ತಕ್ಕಂಥ ಜಗನ್ಮಾತೆಯ ಕುರಿತು ಅಖಿಲಾಂಡೇಶ್ವರಿಯನ್ನು ಸ್ಮರಣೆ ಮಾಡ್ತಾ ಬಂದ್ವಿ. ಈ ಅಖಿಲಾಂಡೇಶ್ವರಿಯ ಸ್ಮರಣೆ ಮಾಡ್ಕೊತಾ ಬಂದಾಗ ಇವತ್ತು 2ನೇ ದಿವಸಕ್ಕೆ ಪಾದಾರವಿಂದಕ್ಕೆ ಬಂದಿದ್ದೀವಿ. ಅಖಿಲಾಂಡೇಶ್ವರಿನ ಸ್ಮರಣೆ ಮಾಡ್ಕೊಳ್ಳೋ ದಿನದಲ್ಲಿ ಯಾತ್ರೆ ಅಂದರೆ ಧರ್ಮ ಯಾತ್ರೆ. ಈ ಧರ್ಮಯಾತ್ರೆಯಲ್ಲಿ ಹೋಗ್ತಾ ಬಂದ ನಾವುಗಳು ಇವತ್ತಿನ ದಿವಸ ಏನಂತ ಹೇಳ್ತಾ ಇದ್ದೀವಿ? ಎಲ್ಲ ಧರ್ಮವು ನಮ್ಮದಲ್ಲಿ, ನಾವುಗಳು ಅದನ್ನು ರಕ್ಷಣೆ ಮಾಡಬೇಕಾದ ಆರ್ಧ ಕರ್ತವ್ಯ. ಭಾರತ ದೇಶದ ಸಂಸ್ಕಾರದಲ್ಲಿ ಸನಾತನ ಧರ್ಮ ಮೌಲ್ಯಗಳನ್ನು ಉಳಿಸ್ಬೇಕು, ಅಳಿಸ್ಬೇಕು ಅಂತಕ್ಕಂಥವ್ರು ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಉಳಿಸೋಕ್ಕೆ ನಾವು ಪ್ರಯತ್ನ ಪಡಲೇಬೇಕು. ಪ್ರಯತ್ನ ಪಟ್ಟು ಅಂಥವ್ರನ್ನ ಅಟ್ಟಹಾಸದಿಂದ ಮೆರಿತಾ ಇದ್ದವ್ರನ್ನ ತುಳಿದು ಹಾಕಬೇಕು. ಅದಕ್ಕೆ ಇಂಥ ಒಂದು ಶಿವಕಾಮಿನಿ ಆಗಿರ್ತಕ್ಕಂಥ ಕಾಮೇಶ್ವರಿ ಆಗಿರ್ತಕ್ಕಂಥ ಅಖಿಲಾಂಡೇಶ್ವರಿಯನ್ನು ಇವತ್ತು ಅವಳ ಭಾಗಕ್ಕೆ ಹೋಗೋಣ. ಇಲ್ಲಿ ಇರ್ತಕ್ಕಂಥ ವಿಶೇಷ ಕ್ಷೇತ್ರ ಮಹಿಮೆಯಲ್ಲಿ ಅಖಿಲಾಂಡೇಶ್ವರಿ ನಿಂತ್ಕೊಂಡಿದ್ದಾಳೆ. ಎಲ್ಲ ದೇವಿಯರು ನಿಂತಿರ್ತಾಳೆ. ಆದರೆ ಇವಳು ಹೇಗೆ ನಿಂತಿದ್ದಾಳೆ ಅಂದರೆ ಇನ್ವರ್ಟೆಡ್ ಫ್ಲವರ್ಸ್ ಮೇಲೆ, ಇನ್ವರ್ಟೆಡ್ ಕಮಲದ ಹೂವು ಮೇಲೆ. ಅಂದರೆ ಕಮಲದ ಹೂವು ಎಲ್ಲವೂ ಕಮಲದ ಹೂವು ಒಳಗೆ ದೇವರು ನಿಂತ್ಕೊಂಡ್ರೆ, ಇವಳು ಕಮಲದ ಹೂವು ಮೇಲ್ಭಾಗ ತುದಿಯಲ್ಲಿ ಹಿಂದ್ಗಡೆ ತಿರುವು ಹಾಕಿದಾಗ ಆ ತಿರುವು ಹಾಕಿರೋ ಮೇಲೆ ನಿಂತಿರ್ತಾಳೆ. ಯಾಕಲ್ಲಿ ನಿಂತಿರ್ತಾಳೆ ಅಂದರೆ, ಯಾವ ಕಾಲಕ್ಕೂ ಈ ಕಮಲದ ಹೂವು ಒಳಭಾಗದಲ್ಲಿ ಭ್ರಮರ ಓಡಾಡ್ತಿರುತ್ತೆ, ದುಂಬಿ ಓಡಾಡ್ತಿರುತ್ತೆ. ಆ ಹೂವನ್ನು ಸುವಾಸನೆ ನೋಡ್ತಾ ಇರುತ್ತೆ. ಇವಳಿಗೆ ಅದು ತೊಂದರೆ ಆಗತ್ತಂತೆ. ಅದಕ್ಕೆ ಅಖಿಲಾಂಡ ಕೋಟಿ ಆಗಿರ್ತಕ್ಕಂಥವಳು ಧ್ಯಾನದಲ್ಲಿ ತಲ್ಲೀನ ಆದಾಗ ಈ ದುಂಬಿ ಬಂದಾಗ ಏನೋ ಶಬ್ದ ಮಾಡುತ್ತಲ್ಲ ಅನ್ಕೋಬಾರ್ದಂತೆ. ಅದಕ್ಕೆ ಅವಳು ಈ ಥರ ದುಂಬಿ ಬರದೇ ಇದ್ದ ಕ್ಷಣಕ್ಕೆ ಅದನ್ನು ತಿರುವು ಹಾಕಿ ಅದರ ಮೇಲೆ ನಿಂತ್ಕೊಂಡಾಗ ಬಹಳ ಸಂತೋಷವಂತೆ. ಯಾವ ಕಾಲಕ್ಕೂ ಯಾವುದೇ, ಅದಕ್ಕೆ ಹೇಳೋದು ಅಥರ್ಣಶೇಷ ಅಂತ ಕರಿತೀವಿ. ಇವಳಿಗೆ ಅಥರ್ಣಶೇಷದಲ್ಲಿ ಪ್ರತಿಷ್ಠಾಪನೆ. ಅಖಿಲಾಂಡೇಶ್ವರಿ ತಾನೇ ಸ್ವತಃ ಇವತ್ತು ಆ ನದಿ ಮುಂದೆ ಹೀಗಿದೆ. ಅಂದರೆ ಮುಂದಗಡೆ ಅಖಿಲಾಂಡೇಶ್ವರಿ ದೇವಸ್ಥಾನ, ಈ ಕಡೆ ಭಾಗದಲ್ಲಿ ಈಶ್ವರನ ದೇವಸ್ಥಾನ, ಜಲಕಂಠೇಶ್ವರ ದೇವಸ್ಥಾನ. ದೇವಸ್ಥಾನ ಎಷ್ಟು ದೊಡ್ಡದಪ್ಪ? ದೇವಸ್ಥಾನ ಅಲ್ಲ, ದೇವಾಲಯ. 210 ಎಕರೆ ಅಷ್ಟೇ. ಏನು ಪ್ರಾಕಾರದಲ್ಲಿ ಓಡಾಡ್ಬೋದು. ಈ ದೇವಸ್ಥಾನವನ್ನು, ಆ ಕೆತ್ತನೆಗಳನ್ನು, ಆ ಶಿಲಾಶಾಸನವನ್ನು, ಅಲ್ಲಿ ಈಶ್ವರನಿಗೆ ಎಷ್ಟು ಮುಖಗಳು ಅಂದರೆ 7 ಮುಖ, ಅದಾದ ಮೇಲೆ ಮೇಲ್ಗಡೆ 6 ಮುಖ, ಅದಾದ ಮೇಲೆ 5 ಮುಖ, ಅದಾದ ಮೇಲೆ ಮೇಲ್ಗಡೆ ಇರತಕ್ಕಂಥ 4 ಮುಖಗಳು, ಆಮೇಲೆ 3 ಮುಖ, ಆಮೇಲೆ 2, ಆಮೇಲೆ 1. ಹೀಗೆ ಅಗ್ನಿಜ್ವಾಲಾ ಮುಖವನ್ನು, ಎಲ್ಲೂ ಕಾಣದೇ ಇರತಕ್ಕಂಥ ವಿಗ್ರಹವನ್ನು ಇಲ್ಲಿ ನೋಡಬಹುದು. ಇವನಿಗೆ ಇಷ್ಟು ಮುಖವುಳ್ಳ ಆ ಕ್ಷೇತ್ರ ದರ್ಶನವನ್ನು ಮಾಡ್ಬೋದು. ಮೇಲ್ಗಡೆ ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ಜ್ಯೋತಿಷ್ಯ ಶಾಸ್ತ್ರ ಸುಳ್ಳು ಹಾಗೆ ಹೀಗೆ ಅಂತ. ಆ ದೇವಸ್ಥಾನ ನಾವೇನು ಕಟ್ಟಿಲ್ಲ, ಮಹಾರಾಜರ ಕಾಲದ್ದು. ಪಾಂಡುರಾಜ, ಮೀನಾಕ್ಷಿ, ಮಧುರೆಯನ್ನು ಆಳಿರತಕ್ಕಂಥ ಮಧುರೈ ರಾಜ ಪಾಂಡುರಾಜ ಪ್ರತಿಷ್ಠಾಪನೆ ಮಾಡಿ ಕಟ್ಟಿರೋದು. ಆ ಕಾಲ ಅಂದರೆ ಏನು? ಈ ಕಾಲ ಅಲ್ಲ, ಯುಗಗಳ ಕಾಲ. ಅಲ್ಲಿ ಮೀನಾಕ್ಷಿ ಜನನವನ್ನು ಎತ್ತಿದ್ಲು ಅವನ ಮಗಳಾಗಿ ಅಲ್ವಾ? ಆ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನದಲ್ಲಿ ಮೇಲೆ ನೋಡಿದ್ರೆ ನೀವು ಎಲ್ಲ ರಾಶಿಗಳನ್ನು ಅವಹೇಳನೆ ಮಾಡಿರ್ತಕ್ಕಂಥವ್ರು ಎಷ್ಟು ಜನ ಇದ್ದೀರಾ ಅಲ್ಲಿ ನೋಡ್ಬೋದು. ಆ ರಾಶಿಗೆ ಇದೇ ನಕ್ಷತ್ರ, ಈ ನಕ್ಷತ್ರಕ್ಕೆ ಅಲ್ಲೊಂದು ಆರೋ ಮಾರ್ಕ್. ಓಹೋ, ಈ ಆರೋ ಮಾರ್ಕ್ ನೋಡಿದಾಗ ಇದೇ ತಿಂಗಳಲ್ಲಿ ಆ ಸೂರ್ಯ ಇಲ್ಲಿ ಪ್ರವೇಶ.
ಓಹೋ ಅಲ್ಲಿಂದ ಆರೋ ಮಾರ್ಕ್ ಹಾಗೇ ಡಿಸೈನ್ ನೋಡ್ಬೋದು. ಅಲ್ಲಿ ಚಂದ್ರ ಇವತ್ತು ಅಮಾವಾಸ್ಯೆ, ಕರೆಕ್ಟಾಗಿ ಆ ಡೇಟ್ ಲೆಕ್ಕ ಹಾಕಿದ್ರೆ ಯಾವತ್ತು ಅಮಾವಾಸ್ಯೆ ಯಾವತ್ತು ಪೌರ್ಣಿಮೆ ಅಲ್ಲಿ ಲೆಕ್ಕ ಹಾಕ್ಬೋದು. ನೀವು ಎಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ. ಇದೆಲ್ಲ ಪುಸ್ತಕ ಬದನೆಕಾಯಿ ಆ ಕಾಲದಲ್ಲೇ ಕೆತ್ತನೆಯಲ್ಲಿ ಮಾಡಿ ತೋರಿಸಿದ್ದಾರೆ. ಆ ಶಿಲಾಶಾಸನದಲ್ಲಿ ಒಂದು ವಿಶೇಷವಾಗಿ ಕೆತ್ತನೆ ನೋಡಬೇಕು. ಚೈನ್ ಲಿಂಕ್ ಅಂದರೆ ಆ ಚೈನ್ಗಳ ಸರ್ಪಣಿಗಳು ಹಾಕಿರ್ತಕ್ಕಂಥದ್ದು ಒಂದು ಕಲ್ಲಲ್ಲಿ. ಆ ಕಲ್ಲಿನ ಚೈನ್ಗಳು ಎಷ್ಟು ಚೆನ್ನಾಗಿ ಕಲ್ಲಲ್ಲೇ ಕೆತ್ತಿದ್ದಾರೆ ಅಂದರೆ ಒಂದು ದೊಡ್ಡ ಸರ್ಪಣಿಯಲ್ಲಿ ದೊಡ್ಡ ಉಯ್ಯಾಲೆ. ಆ ಉಯ್ಯಾಲೆಯನ್ನು ಕಲ್ಲಿನ ಉಯ್ಯಾಲೆ ಇವತ್ತು ಆ ಕೆತ್ತನೆ ಮಾಡಬೇಕಾದ್ರೆ ಎಷ್ಟು ನೀವು ಅರ್ಥ ಮಾಡ್ಕೋಬೇಕು. ಎಷ್ಟು ಗಾಢವಾದ ಕಲ್ಲನ್ನು ತಗೊಂಡ್ರೆ ಬಂಡೆಯನ್ನು ಅದನ್ನು ಕೆತ್ತಿ 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 ಎಲ್ಲ ಚೂರು ಚೂರು ಮಾಡಿ ಕಲ್ಲಿನ ಉಯ್ಯಾಲೆಯನ್ನು ಆ ಭಾಗದ ಸರ್ಪಣಿಯನ್ನು ಕಲ್ಲಲ್ಲೇ ಮಾಡಿ ಒಂದೇ ಕಲ್ಲಲ್ಲಿ ಮಾಡಿದ್ದಾರೆ ಅಂದರೆ ಅದನ್ನು ನೋಡೋಕ್ಕೆ ಆನಂದ. ನಿಜವಾಗ್ಲೂ ಸಾಕ್ಷಿ ಜೀವಂತವಾದ ನೋಡ್ತಕ್ಕಂಥ ದೃಶ್ಯ ಸಂತೋಷ ಪಡಬೇಕು. 1008 ಲಿಂಗಗಳು ಒಂದೇ ದೇವಸ್ಥಾನದಲ್ಲಿ ಪ್ರಾಕಾರದಲ್ಲಿ ನೋಡ್ಬೋದು. 1008 ಲಿಂಗಗಳು. ಶಿವರಾತ್ರಿಗೆ ಹೋದರೆ ಶಿವ ಅನ್ಬಿಡ್ಬೋದಂತೆ. ಅಲ್ಲಿ ಹೋದರೆ ಅಷ್ಟು ಲಿಂಗಗಳ ನೋಡಿದ್ರೆ ಕನಿಷ್ಠ 108 ಲಿಂಗ ನೋಡ್ರಿ, ಒಂದು 10-11 ಲಿಂಗ ನೋಡ್ರಿ, 12 ಲಿಂಗ ನೋಡ್ರಿ, 12 ಲಿಂಗ ನೋಡ್ರಿ, ಸಾಕು ಇವತ್ತು ಶಿವರಾತ್ರಿ ಸಾರ್ಥಕವಾಯ್ತು ನಿಮ್ಮ ಜನ್ಮ ಅಂತೀವಿ. ಎಲ್ಲ ದೇವಸ್ಥಾನಗಳು ಹೋಗಿ ಬರ್ತೀವಿ. ಆದರೆ ಈ ಥರ ಒಂದು ದೇವಾಲಯಕ್ಕೆ ಹೋದಾಗ ಆ 1008 ಲಿಂಗಗಳನ್ನು ಒಂದೊಂದು ನೋಡಿದಾಗ ಒಣಗ್ತಾ ಇದೆ. ಒಬ್ಬ ಪೂಜಾರಿ ಇಲ್ಲ, ಒಂದು ಪೂಜೆ ಪುನಸ್ಕಾರ ಇಲ್ಲ. ಅವರು ದೊಡ್ಡ ದೇವಾಲಯ ಮಾಡೋದೇ ಜಾಸ್ತಿ. ಪಾಪ ಸಂಬಳಗಳು ಸರಿ ಇಲ್ಲ. ಅರ್ಚಕರು ಏನು ಮಾಡ್ತಾರೆ, ಅವರ ಸಮಯಕ್ಕೆ ಬರ್ತಾರೆ ಸೈಕಲಲ್ಲಿ. ಇವತ್ತಿಗೂ ಸೈಕಲಲ್ಲಿ ಬಂದು ಅವರು ಸಮಯಕ್ಕೆ ಪೂಜೆ ಮಾಡಿ ಹೋಗ್ತಾರೆ. ಆದರೆ ಅಷ್ಟು ದೊಡ್ಡ ದೇವಾಲಯದಲ್ಲಿ ಬಾವುಲಿಗಳು ಏನೋ 210 ಎಕರೆ ಅಂದರೆ ಆ ಕಡೆ ತೋಟ ಅಂತೆ, ಈ ಕಡೆ ಇರ್ತಕ್ಕಂಥ ಸಂಗೀತ ಮಂಟಪ ಅಂತೆ, ಅಲ್ಲಿರ್ತಕ್ಕಂಥ ಶಿಲಾಶಾಸನವಂತೆ, ಅಲ್ಲಿ ಆ ಪಕ್ಕದಲ್ಲೇ ಬಂದರೆ ಕಲ್ಯಾಣ ಮಂಟಪ. ಯಾರ ಕಲ್ಯಾಣ? ಗಿರ್ಜಾ ಕಲ್ಯಾಣ ಮಾಡೋಕ್ಕೆ ಕಲ್ಯಾಣ ಮಂಟಪ. ಆನೆಗಳು ಗಜವನ್ನು ಕಟ್ಟಕ್ಕೆ ಆನೆಗಳ ಸಾಲಿಗೆ ದೊಡ್ಡ ಮಂಟಪ. ಆ ಮಂಟಪದಲ್ಲಿ ಲೈನಾಗಿ ಒಂದು 10 ಆನೆ ನಿಂತ್ಕೋಬೋದು. ಇಂಥದ್ದೆಲ್ಲ ಜಾಗ ಆ ಕಾಲದಲ್ಲಿ ಕಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಎಷ್ಟು ಬೃಹಾ ಕಾಲದಲ್ಲಿ ಆ ಯೋಚನೆ ಎಷ್ಟು ಕಷ್ಟಪಟ್ಟಿದ್ರೆ. ನಿಜವಾದ ಮಹಾದಾನಿ ಅಂದರೆ ಮಹಾರಾಜರೇ ಅಂತೆ. ಯಾಕೆಂದರೆ ಅವನು ಆ ಕಾಲದಲ್ಲಿ ಇಷ್ಟು ಜನಕ್ಕೆ ಈ ಸಂಸಾರವೆಲ್ಲ ಊಟ ಹಾಕಿ ಬನ್ನಿ ಕೆತ್ತನೆ ಮಾಡಿ ಅಂತ ಹೇಳಿ ಎಲ್ಲ ಬೆಳಗಿಂದ ಮಧ್ಯಾಹ್ನದವರೆಗೂ ಕೆತ್ತನೆ ಮಾಡೋದು. ಊಟ ಮಾಡಿ ಅನ್ನೋರು. ಊಟ ಅನ್ನದಾನವಾ? ಊಟ ಆದ ತಕ್ಷಣ ಏನು ಮಾಡೋರು? ತಿರುಗಿ ಎಲ್ಲ ಕೆತ್ತನೆಗಳು ಸಾಯಂಕಾಲದವರೆಗೂ ಮಾಡೋರು. ಸಾಯಂಕಾಲ ಆದ ತಕ್ಷಣ ಲೈಟ್ಗಳಿರಲಿಲ್ಲ, ಬುಡ್ಡಿ ಲ್ಯಾಂಪ್ಗಳು. ಆ ಮಂಟಪಗಳು ಯಾತ್ರಿಗಳು ಇಳ್ಕೊಳ್ಳೋ ಸ್ಥಳದಲ್ಲಿ ಒಂದೊಂದು ಮಂಟಪದಲ್ಲಿ ಒಂದೊಂದು ಲ್ಯಾಂಪ್ ಹಾಕ್ಕೊಳ್ಳೋಕ್ಕೆ ಇವತ್ತು ಆ ಗಿಣಿಗಳು ಹೀಗೆ ಬಾಯಲ್ಲಿ ಒಂದು ಹುಕ್ಕಿಟ್ಕೊಂಡಿದೆ. ಅಂದರೆ ಆ ಕಾಲಕ್ಕೇ ಆ ಬುಡ್ಡಿ ಲ್ಯಾಂಪ್ ನೇತಾಕಕ್ಕೆ ಆ ಹುಕ್ಕಲ್ಲಿ ಗಿಣಿ, ಕಲ್ಲಿನ ಗಿಣಿ. ಏನು ಕೆತ್ತನೆ ಅಂತೀರಾ? ಅಯ್ಯೋ, ಅದೆಲ್ಲ ನೀವು ನೋಡಿದ್ರೆ ನಾವು ಆನಂದ ಪಡೋಷ್ಟು ಹೇಳ್ತಾ ಇರತಕ್ಕಂಥ ಸಂತೋಷ ನಿಮಗಾಗತ್ತೆ. ಈಗ ಅಖಿಲಾಂಡೇಶ್ವರಿ ವರ್ಣಿಸ್ತೀನಿ ಕೇಳಿ. ಇಲ್ಲಿ ಯಾರು ಹೋಗಿ ಯಾವ ಕಮಲದ ಹೂವು ಯಾರು ಯಾವ ಕಾಲಕ್ಕೆ ಇಲ್ಲಿ 16 ಕಮಲದ ಹೂಗಳನ್ನು, ಇಲ್ಲಿ ಕಮಲದ ಹೂವು 2 ಭಾಗದಿದೆ, ಕೆಂಪು ಹಳದಿ. ಈ ಊರಲ್ಲಿ ಬೆಳೀತಕ್ಕಂಥ ವಿಧಾನವೇ ಹೀಗೆ. ಅಂದರೆ ಸಮಯಪುರಂ ಅಂದರೆ ಸಮುದ್ರ ಸೇರೋ ಸಮಯಕ್ಕೆ ಕೊಚ್ಚೆ ಒಳಗೆ ಹೋಗ್ತಾಳಂತೆ ದೇವಿ. ಯಾರು? ಕಾವೇರಿ. ಶುಚಿರ್ಭೂತ ಪಡಿಸ್ತಾಳಂತೆ. ಎಲ್ಲ ಫಿಲ್ಟ್ರು ನಾವು ಹೇಗೆ ಕಾಫಿ ಪುಡಿ ನಿಂಗೆ ಹಾಕಿದಾಗ ಕೆರಡೆಲ್ಲ ಶೋಧನೆ ಮಾಡ್ತಾರಲ್ಲ, ಶೋಧಿಸ್ತೀವಲ್ಲ, ಕ್ಲಿಯರ್ ಕ್ರಿಸ್ಟಲ್, ಹಾಗೆ ಅವಳು ಸಮುದ್ರ ಸೇರಕ್ಕೆ ಮೊದಲು ಈ ನೊರೆಯ ಮುಖಾಂತರವೇ ಆ ಜಾಗದಲ್ಲಿ ನೊರೆನಲ್ಲೇ ಅವಳು ಗ್ರಾಮ ದೇವತೆ ಫಾರ್ಮ್ ಆಗಿದ್ದಾಳೆ. ಅವಳು ಹೀಗೆ ಇಟ್ಕೊಂಡ್ಬಿಡ್ತಾಳಂತೆ. ಈ ಕಾವೇರಿನ ಹೀಗೆ ಇಟ್ಕೊಂಡಾಗ ಅಷ್ಟೂ ಜನ ಊರಿನವರು, ಜಗತ್ತು, ಎಲ್ಲ ಕಷ್ಟಗಳು ಎಲ್ಲ ಬಂದಿರೋದನ್ನ ಹಾಗೆ ತಡೆದು ನಿಲ್ಲಿಸ್ತಾಳಂತೆ. ಇದನ್ನು ತಿರುಗಿ ಸಮುದ್ರ ಸೇರಬಾರ್ದು ಅನ್ನೋದಕ್ಕೆ ಭಾವನೆಗೆ. ಅದಕ್ಕೆ ಆ ರಂಧ್ರವಾಗಿ ಅಲ್ಲಿ ನಿಂತ್ಕೊಂಡವಳೆ ಸಮಯಪುರ. ಆ ಸಮಯದಲ್ಲಿ ಅವಳು ಬಂದು ಆ ತಕ್ಷಣ ಸಮಯದಲ್ಲಿ ನಿಂತ್ಕೊತಾಳಂತೆ. ಅಲ್ಲಿ ಏನು ಅಂದರೆ ಆ ಒಂದೇ ಕೊಳದಲ್ಲಿ 2 ವಿಧವಾದ ಕಮಲದ ಹೂಗಳು ಬೆಳೆಯುತ್ತೆ. ಇಲ್ಲಿ ಏನು ಅಂದರೆ ಹಳದಿ ಭಾಗದಲ್ಲಿ ಒಂದು ಸ್ವಲ್ಪ, ಕೆಂಪು ಭಾಗದಲ್ಲಿ ಹಾರ್ಟ್ ಶೇಪಲ್ಲಿ ಹೇಳಿದ್ನಲ್ಲ ರಂಗನಾಥನಿಗೆ, ಲಕ್ಷ್ಮೀ ಇದ್ದಾಳೆ ಹಿಂದ್ಗಡೆ ಅವಳಿಗೆ. ಈ ಕಡೆ ಹಳದಿ ಭಾಗದಲ್ಲಿ ಈ ಕಡೆ ಇರ್ತಕ್ಕಂಥ ಅಖಿಲಾಂಡೇಶ್ವರಿಗೆ. ಇಲ್ಲಿ ನಮ್ಮ ಮುತ್ತಾತನವರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ ಮಹಾಸರಸ್ವತಿಗಳು ಅಂದರೆ ಕಂಚ ಕಾಮಕೋಟಿ ಪೀಠದ ಜಗದ್ಗುರುಗಳಾಗಿರೋರು, ಸಾಕ್ಷಾತ್ ಅವರು 101 ವರ್ಷ ಇದ್ದರು. ಅವರು ಇಲ್ಲಿ ವಜ್ರದ ಓಲೆಗಳನ್ನು ಮಾಡಿಸಿದ್ದಾರೆ. ಯಾರಿಗೆ? ಅಖಿಲಾಂಡೇಶ್ವರಿಗೆ. ಇವತ್ತಿಗೂ ಜೀವಂತವಾಗಿ ಆ ವಜ್ರದ ಓಲೆ ಏನು ಅಂದರೆ ಶ್ರೀಚಕ್ರದ ವಜ್ರದ ಓಲೆಗಳು. ಆ ವಜ್ರದಲ್ಲಿ ಶ್ರೀಚಕ್ರನೇ ಮಾಡಿಸಿ ಕಿವಿಗೆ ಹಾಕಿದ್ದಾರೆ, ತೋಡು ಅಂತ. ಇವತ್ತಿಗೂ ಅದೇನು ಅಂದರೆ ಆ ದರ್ಶನ ಮಾಡೋಕ್ಕೋಸ್ಕರನೇ ಲಕ್ಷಾಂತರ ಜನ ಕರೆಕ್ಟ್ ಮಹಾಮಂಗಳಾರತಿ ಸಮಯಕ್ಕೆ ಬಂದು ನಿಂತ್ಕೊತಾರೆ. ಇದು 4 ಕಾಲಗಳು ಪೂರ್ತಿ ಪೂಜೆ ಆಗುತ್ತೆ. ಷಟ್ಕಾಲ ಪೂಜೆ, ಚತುರ್ಕಾಲ ಪೂಜೆಯನ್ನು ಮಾಡ್ಕೊಳ್ತಾಳೆ. ಇವಳಿಗೆ ಅಖಿಲಾಂಡೇಶ್ವರಿ ತ್ರಿಕಾಲ ಪೂಜೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿಸಿ ಕುಂಕುಮಾರ್ಚನೆ ಕೂತ್ಕೊತಾಳೆ. ಕುಂಕುಮಾರ್ಚನೆ ಸಮಯಕ್ಕೆ ಬಂದಾಗ ನೀವು ಆ ದರ್ಶನ ಮಾಡುವಾಗ ನೀವು ಈ ಕಮಲದ ಹೂಗಳನ್ನ ಎಲ್ಲ ಇನ್ವರ್ಟೆಡ್ ಕಮಲಗಳು ಹಾರ ಥರ ಮಾಡಿಕೊಡ್ತಾರೆ, ಅಲ್ಲೇ ಪಕ್ಕದಲ್ಲೇ ಮಾರ್ತಾರೆ. ಇದನ್ನು ಯಾರು ಯಾವ ಕಾಲಕ್ಕೆ ಅಖಿಲಾಂಡೇಶ್ವರಿಯ ಸ್ಮರಣೆ ಮಾಡ್ಕೋಬೇಕಾದ್ರೆ ಮೊದಲಿಂದ ಕಾರ್ಯಕ್ರಮಗಳಲ್ಲಿ ಪತ್ರ ಬರೆದವ್ರಿಗೆ ಮಾತ್ರ ಪರಿಹಾರ ಕೊಡ್ತಿದ್ದೆ. ಕ್ಷೇತ್ರದ ಮಹಿಮೆ ಏನು ಅಂದರೆ
ನೀವು ಸ್ವತಃ ಇಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಶುಕ್ರ ದೋಷವಿದೆಯಾ, ನಿಮ್ಮ ಮನೆಯಲ್ಲಿ ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳೇ ವಂಶಸ್ಥರಿದ್ದಾರೆ, ನಿಮ್ಮ ಮನೆಯಲ್ಲಿ ಯಾವ ಕಾಲಕ್ಕೂ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲವ, ನಿಮ್ಮ ಮನೆಯಲ್ಲಿ ಯಾವ ಕಾಲಕ್ಕೂ ಶುಕ್ರ ಅಂದರೆ ಯಾವ ಕಾಲಕ್ಕೂ ಸಂತಾನ ಅಭಿವೃದ್ಧಿನೇ ಆಗದೇ ಇರತಕ್ಕಂಥವ್ರಿದ್ದಾರೆ, ನಿಮ್ಮ ಮನೆಯಲ್ಲಿ ಯಾವ ಕಾಲಕ್ಕೂ ತಲೆ ಮೆದುಳು ಸರಿ ಇಲ್ವ, ತಲೆಯೇ ಸರಿ ಇಲ್ಲದೆ ಇರತಕ್ಕಂಥ ಜಲದಿಂದ ಮಾಡಿರ್ತಕ್ಕಂಥ ಜಲಲಿಂಗ, ಅದಕ್ಕೆ ಅಖಿಲಾಂಡೇಶ್ವರಿನೇ ಸ್ವತಃ ಮಾಡೋದ್ರಿಂದ, ದುರ್ಗಾಂಶದಲ್ಲಿ ಆ ಜಲಲಿಂಗವನ್ನು ಮಾಡಿರೋದ್ರಿಂದ, ಕುಜನ ಅಂಶದಲ್ಲಿರ್ತಕ್ಕಂಥ ದುರ್ಗೆ ಅಂದರೆ ರೌದ್ರವಾಗಿರೋಳು, ನೀರಿನಂಶ ಅಂದರೆ ಚಂದ್ರ ಮತ್ತು ಬುಧನಾಗಿರ್ತಕ್ಕಂಥವ್ರು, ಈ ಮೂರೂ ಗ್ರಹಕ್ಕೆ ಏಕಕಾಲ ಪರಿಹಾರ ಮಾಡ್ತಕ್ಕಂಥ ಮಹಾಕ್ಷೇತ್ರವೇ ಈ ಅಖಿಲಾಂಡೇಶ್ವರಿ ದೇವಸ್ಥಾನ. ಇಲ್ಲಿ ಯಾರು ಮಾಡಿದ್ರು ಮನಸ್ಸು ನಿರಾಳವಾಗುತ್ತೆ. ಹೋಗಿ ಕೂತ್ಕೊಂಡ್ರೆ ಎದ್ದು ಬರಕ್ಕೆ ಮನಸ್ಸೇ ಆಗಲ್ಲ. ಪ್ರಾಣಿಗಳು ಸ್ವತಃ ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರತಕ್ಕಂಥದಕ್ಕೆ ಜೇಡ್ರ ಹುಳ ಅಂದರೆ ನಿಮ್ಮಲ್ಲಿ ಜೀವನದಲ್ಲಿ ಎಲ್ಲ ಬಲೆಗಳಿರುತ್ತಲ್ಲ, ಆ ಬಲೆಗಳನ್ನು ತೆಗಿಯಕ್ಕೆ ಆನೆ ಗಜ ಯೋಗವನ್ನು ಪಡಿತೀರಾ. ಅಂದ್ರೇನೋ, ಅಯ್ಯೋ ಇಲ್ಲೆಲ್ಲ ಗೊಂದಲಪ್ಪ, ನನ್ನ ಜೀವನ ಯಾಕೆ ಹೆಂಗೆ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ ರೀ, ನಾವು ಈ ಕಡೆ ಹೋಗ್ಲಾ ಬಿಸ್ನೆಸ್ ಮಾಡ್ಲಾ, ಇಲ್ಲ ಹಿಂಗೆ ಹೋಗ್ಲಾ ಕೆಲಸಕ್ಕೆ ಹೋಗ್ಲಾ, ಇಲ್ಲ ಇಲ್ಲಿ ಓದಿದ್ದೀನಿ ಏನಾದರೂ ಇನ್ನೂ ಓದ್ಲಾ ಅನ್ನೋ ಗೊಂದಲಗಳಿರುತ್ತೆ. ಜೀವನದ ಗೊಂದಲೇ ಇರುತ್ತೆ ಭಾಳ ಜನ. ಇದೆಲ್ಲ ಜೇಡ್ರ ಬಲೆ ಇದ್ದ ಹಾಗೆ. ಈ ಬಲೆಯನ್ನು ತೆಗೆಯೋಕ್ಕೆ ಕಾರಣರೂಪವಾಗಿ ಸ್ವಲ್ಪ ಕಾಲ್ಪನಿಕಕ್ಕೆ ಹೋದರೆ ಆನೆ ತೆಗೆದು ಬಿಸಾಕ್ತು. ಇದು ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ಆನೆ ತೆಗೆದಾಗ ಗಜ ಯೋಗವನ್ನು ನಿಮಗೆ ಸಿಗುತ್ತೆ. ಅದೇ ರೀತಿ ಆನೆ ಅಭಿಷೇಕ ಮಾಡೋ ಸಮಯದಲ್ಲಿ ಎಂಥ ದೊಡ್ಡದಿದ್ದರೋ ಸಣ್ಣ ಪ್ರಮಾಣದಲ್ಲಿ ನಾನು ಚಿಕ್ಕದಾಗಿ ಕಾಪಾಡ್ಬಿಡ್ತೀನಿ. ಅಂದರೆ ಚಿಕ್ಕದಾಗಿರ್ತಕ್ಕಂಥ ಜೇಡ್ರ ಬಳೆ ಎಷ್ಟು ದೊಡ್ಡ ನಿಮ್ಮ ಕಷ್ಟವಿದ್ದರೋ ಸಣ್ಣದ್ರಲ್ಲಿ ತೆಗೆದು ಬಿಸಾಕ್ತೀನಿ. ಯಾರವನೋ ಈಶ್ವರ ನವಗ್ರಹದ ಮುಖಾಂತರ ಎಂಥ ದೋಷವಿದ್ದರೂ ಆ ಜಲಕಂಠೇಶ್ವರ ಒಳಗಿದ್ದಾನೆ. ದೋಷವನ್ನು ಪರಿಹರಿಸ್ಕೊಳ್ತಾ ಇರಿ, ಯೋಚನೆ ಮಾಡ್ತಾ ಇರಿ. ಆಹಾ ಎಂಥ ಆನಂದ ಅನ್ಕೊತಾ ಇರಿ. ಬಂದ್ಬಿಟ್ಟೆ.